ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 60. ಇಂದಿನ ಸಂಚಿಕೆಯಲ್ಲಿ ಅದ್ವೈತ್ ಮುಖ ನೋಡಿ ಮತ್ತೊಮ್ಮೆ ನಮಗೆ ಹೆಣ್ಣಾದರೆ ನಿಮಗೆ ಬೇಸರವಾಗುತ್ತಾ ಎಂದ ಬಳಿಗೆ ಮನಸಾರೆ ಇಲ್ಲ, ಹೆಣ್ಣಾದರೆ ಡಬಲ್ ಖುಷಿ ಎಂದಿದ್ದ ಅದ್ವೈತ್. ಮುಂದೆ ಅದ್ವೈತ್ ಮಾತು ಧರಿತ್ರಿಗೆ ತುಂಬ ಖುಷಿ ಕೊಟ್ಟಿತು. ಅವನು ಅಷ್ಟೇ, ಅದೇನೋ ಮಗಳೆಂದರೆ ಅತಿ ಪ್ರೀತಿ. ಹಿಂದೊಮ್ಮೆ ಹೇಳಿದ ಮಾತು ಈಗ ಬದಲಾವಣೆ ಕೊಟ್ಟಿದೆ. ಅದ್ವೈತು ಮಗು ಮಲಗಿಸಿ ಧರಿತ್ರಿ ಕಡೆ ಮಲಗಿ, ಯಾಕೋ ಈಗಲೂ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿಜಾನೇ ಹೇಳ್ತಿದ್ದೀನಿ ಕಣೋ ಎಂದ. ಅವಳು ಏನೋ ಯೋಚಿಸೋದು ನೋಡಿ ಧರಿತ್ರಿ ನಗುತ್ತಾ, ಹಾಗೇನಿಲ್ಲ ರೀ, ನೀವು ಹೇಳಿದ್ರಲ್ಲ ಡಬಲ್ ಖುಷಿ ಅಂತ, ಅದಕ್ಕೆ ನೋಡಿದೆ ಎಂದು ಅವನ ಎದೆ ಮೇಲೆ ಕೈ ಇಟ್ಟು ಮಲಗಿ ತುಂಬ ಖುಷಿಯಾಯಿತು ಎಂದಳು. ಅದ್ವೈತ್ ಕೂಡ ಅವಳ ನೆತ್ತಿಗೆ ತುಟಿಯೂರಿ, ಬದಲಾಗೋದು ಸಹಜ ಅಲ್ವ ಚಿನ್ನಮ್ಮ ಎಂದ. ಧರಿತ್ರಿ ಅವನ ನಿಷ್ಕಲ್ಮಶ ತುಂಬಿರುವ ಕಣ್ಣು ನೋಡಿ ಎಂದಳು. ಅದ್ವೈತು ಮಲಗು, ತುಂಬ ಲೇಟ್ ಆಗಿದೆ ಎಂದ. ಧರಿತ್ರಿ ಅವನ ಎದೆ ಮೇಲೆ ಹಾಯಾಗಿ ಮಲಗಿದ್ಲು. ಅದ್ವೈತ್ ಮತ್ತೆ ಪ್ರಭಾವತಿಯವರ ಹಾರೈಕೆಯಲ್ಲಿ ಹುಡುಗಿ ತುಂಬ ಆರೋಗ್ಯವಾಗಿ ಇದ್ದಳು. ಅದರಲ್ಲೂ ಪ್ರೆಗ್ನೆಂಟ್ ಬೇರೆ, ಸ್ವಲ್ಪ ಮೈಕೈ ತುಂಬಿಕೊಂಡು ಚೆನ್ನಾಗಿದ್ಲು. ಅದ್ವೈತು 8 ತಿಂಗಳು ತುಂಬಿ 9ಕ್ಕೆ ಬಿದ್ದಾಗ ಸೀಮಂತ ಮಾಡೋಕ್ಕೆ ಮಾತಾಡ್ತಾನೆ. ಕಾರಣ ಕೆಟ್ಟ ಜನಗಳ ಕಣ್ಣು ತನ್ನವಳ ಮೇಲೆ ಬೀಳದಿರಲಿ ಅಂತ. ಪ್ರಭಾವತಿಯವ್ರಿಗೂ ಇದು ಸರಿ ಅನಿಸಿತು. ಅದಕ್ಕೆ ಸರಿ ಕಣಪ್ಪ ಎಂದು ಒಪ್ಪಿಕೊಂಡ್ರು. ಮೊದಲ ಮಗುವಿನ ಸೀಮಂತಕ್ಕಿಂತ ಈಗ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋ ತಯಾರಿ ಮಾಡ್ತಾನೆ ಹುಡುಗ. ಹುಡುಗಿ ಮೊದಲೇ ಏರಿಯಾ ಕೌನ್ಸಿಲ್, ಈಗ ಅವಳು ಮಾಡಬೇಕಾದ ಕೆಲಸ ಎಲ್ಲ ಅದ್ವೈತ್ ವಹಿಸ್ಕೊಂಡು ಮಾಡ್ತಿದ್ದ. ತನ್ನ ಹೆಂಡತಿ ಕೊಟ್ಟ ಮಾತು ಉಳಿಸಬೇಕು ಎಂದು 8 ತಿಂಗಳು ತುಂಬಿ 9ನೇ ತಿಂಗಳಿಗೆ ಬಿದ್ದಾಗ ಒಂದು ಒಳ್ಳೆ ದಿನ ನೋಡಿ ಸೀಮಂತ ಮಾಡೋಕ್ಕೆ ಎಲ್ಲರನ್ನೂ ಕರೆಯುತ್ತಾನೆ. ಅದ್ವೈತು ಬೇಡ ಎಂದರೂ ಧರಿತ್ರಿ ಅದ್ವೈತ್ ಮನೆಯವರನ್ನು ಕರೆಯಲು ಒತ್ತಾಯಿಸುತ್ತಾಳೆ. ಹುಡುಗಿಗೆ ಎಲ್ಲೋ ಒಂದು ಹೋಪು, ಇಷ್ಟೆಲ್ಲ ಆದಮೇಲೆ ಬದಲಾಗ್ತಾರೆ ಅನ್ನೋ ಸಣ್ಣ ಆಸೆ ಅಷ್ಟೇ. ಅದ್ವೈತು ಅವಳು ಕೇಳಿದ್ದು ಇಲ್ಲ ಎಂದಿರಲಿಲ್ಲ. ಹಾಗಾಗಿ ಅವಳು ಹೇಳಿದಂತೆ ಅವರ ಮನೆಗೋಗಿ ಸೀಮಂತಕ್ಕೆ ಬನ್ನಿ ಎಂದು ಹೇಳಿ ಬಂದ. ಅಂದು ಮನೆ ಮುಂದೆ ಪೆಂಡಲ್ ಹಾಕಿಸಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದ. ವಿಶಾಲವಾದ ಮನೆ. ದರ್ಶನ್ ಮತ್ತು ಪ್ರಭಾವತಿಯವರು ಎಲ್ಲ ಕೆಲಸನೂ ನೋಡ್ಕೊಳ್ತಾರೆ. ಅದ್ವೈತು ಅವಳಿಗೆ ಇಷ್ಟದ ಸೀರೆ ತಂದು ಕೊಟ್ಟಿದ್ದ. ಇನ್ನು ಧರಣಿ ಅವಳನ್ನು ರೆಡಿ ಮಾಡಿ ಕರೆ ತಂದಳು. ಬಗೆ ಬಗೆ ತಿಂಡಿ, ಥರ ಥರದ ಹಣ್ಣು ಇಟ್ಟು ಧರಿತ್ರಿನ ರಾಣಿ ಥರ ಕೂರಿಸಿ ಕಣ್ಣು ತುಂಬಿಕೊಂಡ. ಎಲ್ಲರೂ ಯಪ್ಪ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಎಂದು ನೋಡಿ ಕಣ್ಣರಳಿಸಿದ್ರು. ಅದ್ವೈತ್ ಮನೆಯವರು ಯಾರು ಈ ಥರ ಸೀಮಂತ ಮಾಡಿಸ್ಕೊಂಡಿರಲಿಲ್ಲ. ಅಂಥದ್ರಲ್ಲಿ ಇವನು ಹೀಗೆ ಮಾಡಿದ್ನಲ್ಲ ಎನ್ನುವ ಕೆಂಗಣಿಗೆ ಗುರಿಯಾಗ್ತಾರೆ ದಂಪತಿಗಳು. ಅದ್ವೈತ್ ಕಡೆಯವರು ಕೆಟ್ಟವರು ಎಂದು ತಿಳಿದಿದ್ದರೂ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾಳೆ ಧರಿತ್ರಿ. ಸಿಹಿ ಖಾರ 2 ಅಡುಗೆ ಮಾಡಿಸಿ ಎಲ್ಲರೂ ಬಂದು ಆರೈಸುವಂತೆ ಮಾಡ್ತಾನೆ ಅದ್ವೈತು. ಎಲ್ಲರೂ ಆರತಿ ಮಾಡಿ ಹುಡುಗಿಗೆ ಅರಸಿದ್ರು. ಇವೆಲ್ಲವನ್ನು ನೋಡುತ್ತಾ ದೂರದಲ್ಲಿ ಕೈ ಕಟ್ಟಿ ಪಂಚೆ, ನೀಲಿ ಶರ್ಟ್ ಹಾಕಿ ನಿಂತಿರುವ ಹುಡುಗನ ನೋಡಿ ಕಣ್ಣಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ಲು ಹುಡುಗಿ. ಪ್ರಭಾವತಿಯವರು ಅದ್ವೈತು ಮನೆಯವರಿಗೂ ಮುನ್ನ ಅದ್ವೈತ್ನ ಕರೆದು, ನೀನು ಬಂದು ಅವಳಿಗೆ ಆಶೀರ್ವಾದ ಮಾಡಪ್ಪ ಎಂದರು. ಅದ್ವೈತು ತನ್ನವಳ ಹಣೆಗೆ ಕುಂಕುಮ ಇಟ್ಟು, ಕೆನ್ನೆಗೆ ಅರಿಶಿನ ಇಟ್ಟು, ಮುಡಿಗೆ ಹೂ ಮುಡಿಸಿ, ಅದು ಕೂಡ ಅವಳು ಇಷ್ಟಪಡುವ ದುಂಡು ಮಲ್ಲಿಗೆನೆ, ಕೈ ತುಂಬ ಬಳೆ ಹಾಕಿ ಬಾಯಿಗೆ ಸ್ವೀಟ್ ತಿನ್ನಿಸಿ ಆಶೀರ್ವಾದ ಮಾಡ್ತಾನೆ. ಧರಿತ್ರಿ ತುಂಬ ಮುದ್ದು ಮುದ್ದಾಗಿ ಚಬ್ಬಿ ಚಬ್ಬಿಯಾಗಿರೋದು ನೋಡಿ ಅವನಿಗೆ ಅದೇನೋ ಮುದ್ದುಕ್ಕಿ ಬಂದು ಎಲ್ಲರ ಮುಂದೆ ಅವಳ ಹಣೆಗೆ ಮುತ್ತಿಟ್ಟು ಥ್ಯಾಂಕ್ಸ್ ಎಂದ. ಧರಿತ್ರಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೊದಲೆಲ್ಲ ಅವರ ಮನೆಯವರ ಮುಂದೆ ಕೈ ಹಿಡಿದು ನಡೆಯೋಕ್ಕೂ ಸಂಕೋಚ ಪಡುವ ಹುಡುಗ ಈಗ ಹೀಗೆ ಎಲ್ಲರ ಮುಂದೆನೂ ಮುತ್ತಿಟ್ಟಿದ್ದು ಆಶ್ಚರ್ಯ ತಂದಿತ್ತು ಹುಡುಗಿಗೆ. ಹಾಗೆ
ತನ್ನವನ ಬದಲಾವಣೆ ಇನ್ನೆಷ್ಟರ ಮಟ್ಟಿಗಿದೆ ಎಂದು ಈಗ ಅವಳಿಗೆ ತಿಳಿದಿತ್ತು. ಅವನ ಮುಖನೇ ನೋಡುವ ಹುಡುಗಿಗೆ ಏನು ಎನ್ನುವಂತೆ ನೋಡು. ನನ್ನ ಹೆಂಡ್ತಿ ತಪ್ಪೇನು, ಯಾರಿಗ್ಯಾಕೆ ಹೆದರಬೇಕು ಎನ್ನುವ ಫೀಲ್ ಹುಡುಗನ ಗತ್ತಲ್ಲಿ ಕಾಣುತ್ತಿತ್ತು. ಪ್ರಭಾವತಿಯವರು ಕೂಡ ತಮ್ಮ ಅಳಿಯನಲ್ಲಿ ಆಗಿದ್ದಂಥ ಬದಲಾವಣೆಯನ್ನು ನೋಡಿ ಖುಷಿಯಾದರು. ಎಲ್ಲರಿಗೂ ಊಟದ ವ್ಯವಸ್ಥೆ ಮುಗಿಸಿದ ಮೇಲೆ ಬಂದವರೆಲ್ಲ ಒಳ್ಳೇದಾಗಲಿ ಎಂದು ಹರಿಸಿದ್ರೆ ಅದ್ವೈತ್ ಅಮ್ಮ ಮಾತ್ರ ಹೊಟ್ಟೆ ಹುರ್ಕೊಂಡು, ಏನೋ ಸೀಮೆಗೆ ಹಿಡಿದಿರೋ ಹೆಂಡತಿ ಶಿವನಿಗೆ ಸಿಕ್ಕಿರೋ ಹಾಗೆ ಆಡ್ತಾನೆ, ಯಾರು ಏನು ಪ್ರೆಗ್ನೆಂಟ್ ಹಾಗೇ ಇಲ್ಲ ಎಂದು ಬೈಕೊಂಡು ಶಿವಳು ಬಂದ ಮೇಲೆ ಶಿವನು ಇಷ್ಟೆಲ್ಲ ಬದಲಾಗಿದ್ದು. ಹೆತ್ತವರಿಗೆ 3 ಕಾಸು ಕೊಟ್ಟು ಕೈ ತೊಳೆದುಕೊಳ್ತಾನೆ, ಅದೇ ಇವಳಿಗೆ ಎಷ್ಟು ಖರ್ಚು ಮಾಡಿದ್ದಾನೆ, ಶಿವಳಿಂದಾನೆ ಶಿವನು ಇಷ್ಟೆಲ್ಲ ಬದಲಾಗಿದ್ದು ಎಂದು ಮನದಲ್ಲೇ ಇವಳು ಉಂಡು ಬೆರೆಸೇನೆ ಹೋಗ್ಬಾರ್ದಾ, ಆಗ್ಲೇ ನಮಗೆ ನೆಮ್ಮದಿ ಎಂದು ಕೊಡ್ತಾಳೆ. ನೀಚ ಹೆಂಗಸು, ಧರಿತ್ರಿ ವಾರಗಿತ್ತಿಗೆ ನಮಗೆ ಯಾರಿಗೂ ಸಿಗದಿದ್ದ ಐಷಾರಾಮಿ ಬದುಕು ಶಿವಳಿಗೆ ಸಿಕ್ಕಿದೆ ಎಂದು ಹೊಟ್ಟೆ ಉರಿಯಲ್ಲಿ ಅಕ್ಷತೆ ಹಾಕಿ ಹೋಗ್ತಾಳೆ. ಅದ್ವೈತ್ ಎಲ್ಲ ಶಾಸ್ತ್ರ ಮುಗಿಯುವವರೆಗೂ ತನ್ನವಳ ಕಣ್ಣಿಂದ ಮರೆಯಾಗದೆ ನಿಂತಿದ್ದ. ಎಲ್ಲ ಮುಗಿದ ಮೇಲೆ ತಾನೇ ರೂಮ್ಗೆ ಕರೆದುಕೊಂಡೋಗಿ ಮೊದಲು ಅವಳಿಗೆ ತಾನೇ ಊಟ ಮಾಡಿಸಿ ಜ್ಯೂಸ್ ಕುಡಿಸಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಮಲಗಿ ರೆಸ್ಟ್ ಮಾಡು ಎಂದ. ಧರಿತ್ರಿಗೆ ತುಂಬ ಖುಷಿಯಾಗಿ ಕಣ್ತುಂಬಿತು. ಹೋಗುತ್ತಿದ್ದವನ ಕೈ ಹಿಡಿದು ರೀ ಎಂದಳು. ಅದ್ವೈತು ಯಾಕೋ, ಏನಾದರೂ ಬೇಕಾ ಎಂದ ಅವಳ ತಲೆನ ಸವರಿಸ್ದ. ಧರಿತ್ರಿ ಥ್ಯಾಂಕ್ಸ್ ಹೇಳಿ ಅವನ ಹಣೆಗೆ ಮುತ್ತಿಟ್ಟು ತುಂಬ ಬದಲಾಗಿದ್ದೀರ ರೀ ಎಂದಳು. ಅದ್ವೈತು ಅವಳ ಮುತ್ತು ಮುಖದ ಮೇಲಿರುವ ನೆಮ್ಮದಿ ನೋಡಿ, ಥ್ಯಾಂಕ್ಸ್ ಎಲ್ಲ ಯಾಕೋ, ಎಲ್ಲ ಗಂಡಂದಿರು ಹೀಗೆ ನೋಡ್ಕೊಳ್ಳೋದು, ಅದು ನನ್ನ ಡ್ಯೂಟಿ ಎಂದ ನಗುತ್ತ. ಅದ್ವೈತು ನಗು ಧರಿತ್ರಿ ಮನಸ್ಸಿಗೆ ತುಂಬ ಏತ ಎನಿಸಿತು. ಧರಿತ್ರಿನ ಮಲಗಿಸಿ ತಾನು ಬಂದವರನ್ನೆಲ್ಲ ಕಳಿಸುತ್ತಾನೆ. ಕೆಲವರು ಬಂದು ಪುಟ್ಟ ಮದುವೆ ಮಾಡಬಹುದಿತ್ತು ಎಂದರೆ ಇನ್ನು ಕೆಲವರು ಈ ಬಾರಿ ಅದ್ವೈತ್ಗೆ ಗಂಡು ಮಗನೇ ಆಗೋದು, ಹುಡುಗಿನ ನೋಡಿದ್ರೆ ಹಾಗೆ ಕಾಣುತ್ತೆ ಎಂದು ಕೆಲವು ವಯಸ್ಸಾದ ಹೆಂಗಸರು ಮಾತು ಕೇಳಿ ಅದ್ವೈತ್ ಮನೆಯವರು ಹೊಟ್ಟೆ ಹುರ್ಕೊಂಡು ಒಬ್ಬರೊಬ್ಬರು ಮುಖ ನೋಡಿಕೊಂಡು ಹಾಕಿದ್ದನ್ನು ತಿಂದು ಮನೆಗಷ್ಟು ತುಂಬಿಕೊಂಡು ಹೋಗ್ತಾರೆ. ಅದ್ವೈತ ಆಸೆ ಹೇಳಿಗೆ ಪೂರ್ಣವಾಗಿತ್ತು. ಎಲ್ಲರನ್ನು ಬೀಳ್ಕೊಟ್ಟು ತನ್ನವಳ ನೋಡಲು ಬಂದವನು ಹಾಯಾಗಿ ನಿದ್ದೆಗೆ ಜಾರಿದ್ದ ಹುಡುಗಿ ನೋಡಿ ತುಂಬ ಸುಸ್ತಿತ್ತು ಅನಿಸುತ್ತೆ ಎಂದು ತುಂಬ ಮುದ್ದಾಗಿ ಕಾಣ್ತಾಳೆ ಚಿನ್ನಮ್ಮ. ಇವತ್ತು ಅತ್ತೆ ಹೇಳಿ ದೃಷ್ಟಿ ತೆಗೆಸ್ಬೇಕು, ಏನೂ ಇಲ್ಲದೆ ತುಂಬ ಸಿಂಪಲ್ನಲ್ಲೇ ಇವಳು ಅಷ್ಟು ಅಂದವಾಗಿ ಕಾಣ್ತಾಳೆ. ಇನ್ನು ಇವಳು ಮದುವೆ ಅಲಂಕಾರದ ರೀತಿಯಲ್ಲಿ ಮಾಡಿಕೊಂಡ್ರೆ ಅದ್ವೈತ್ ಜೀವ ನಿಲ್ತಾನೇ ಇರಲಿಲ್ಲ ಎಂದು ಮಲಗಿದ್ದವಳ ಕೆನ್ನೆಗೆ ಮುತ್ತಿಟ್ಟು ಏನೋ ನೆನಪಿಸ್ಕೊಂಡ. ತನ್ನವಳಿಗಾಗಿ ತಂದ ಗಿಫ್ಟು ಹಾಗೆ ಉಳಿದು ಬಿಟ್ಟಿತು. ಅಯ್ಯೋ, ಈ ಗಡಿಬಿಡಿಯಲ್ಲಿ ಶಿವಳಿಗೆ ಅಂತ ತಂದಿದ್ದು ಕೊಡಲೇ ಇಲ್ವಲ್ಲ ಎಂದು ಯೋಚಿಸಿ ಎದ್ದ ಮೇಲೆ ಕೊಟ್ಟರಾಯಿತು ಎಂದು ಅವಳ ಕೈ ಹಿಡಿದು ನೋಡುತ್ತಿದ್ದವನಿಗೆ ಡಿಸ್ಟರ್ಬ್ ಮಾಡೋ ಥರ ಊಟಕ್ಕೆ ಕರೆಯಲು ಬರ್ತಾರೆ ಪ್ರಭಾವತಿಯವರು. ತನ್ನವಳಿಂದ ದೂರ ಸರಿಯಲು ಇಷ್ಟಪಡದ ಅದ್ವೈತು, ಅಮ್ಮ ಪಾಪುಗೆ ಊಟ ಮಾಡಿಸಿ ಬರ್ತೀನಿ ಎಂದು ಕಳಿಸಿ ತನ್ನವಳ ಮುಖ ನೋಡ್ದ. ಧರಿತ್ರಿ ನಿದ್ದೆಯಲ್ಲೂ ನಗುಮುಖವಾಗಿದ್ದು ಅಷ್ಟು ನೆಮ್ಮದಿಯಾಗಿ ಮಲಗಿದ್ಲು. ಇದನ್ನು ನೋಡಿ ಅದ್ವೈತ್ ಕೂಡ ನಗುತ್ತಾ ತಾನು ಊಟಕ್ಕೆ ಹೋಗ್ತಾನೆ. ಮಗಳ ಜೊತೆ ಊಟಕ್ಕೆ ಕೂತವ ಮಗಳಿಗೂ ತಿನ್ನಿಸಿ ಅಮ್ಮನಿಗೆ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ, ಅಮ್ಮ ಮಲಗಲಿ ಎಂದು ಹೇಳ್ದ. ಪುಟ್ಟ ಮಗಳು ಡ್ಯಾಡಿ ಮಮ್ಮಿ ಚೂಪಲಾಗಿ ಇತ್ತು ಅಲ್ಲ ಡ್ಯಾಡಿ ಎಂದಿದ್ದು ನೋಡಿ ಮನೆ ಮಂದಿ ಎಲ್ಲ ನಗ್ತಾರೆ. ಅದ್ವೈತ್ ಕೂಡ ಒಂದು ಕ್ಷಣಕ್ಕೆ ಅವಳನ್ನು ನೆನೆದು ನಗು ಬೀರಿದ. ಮಗಳು ಡ್ಯಾಡಿ ಯಾವಾಗ ಚಿತ್ತ ಪಾಪು ಬರುತ್ತೆ ಎಂದು ಕೇಳಿದ್ದು ನೋಡಿ ಅದ್ವೈತ್ ನಗುತ್ತಾ ಇನ್ನು ಸ್ವಲ್ಪ ದಿನಕ್ಕೆ ಪುಟ್ಟ ಎಂದು ಮಗುಗೆ ಊಟ ಮಾಡಿಸ್ದ. ಸಂಜೆಗೆ ತನ್ನವಳಿಗಾಗಿ ನೆಕ್ಲೆಸ್ ಗಿಫ್ಟ್ ಕೊಟ್ಟು ಅದನ್ನು ತಾನೇ ಹಾಕಿ ಖುಷಿ ಪಡ್ತಾನೆ. ಅದಾದಮೇಲೆ ಅದ್ವೈತ್ ಧರಿತ್ರಿ ತುಂಬ ಪ್ರೀತಿಯಿಂದ ಇದ್ರು. ಅವಳೇನು ಹೇಳದೆ ಅರ್ಥ ಮಾಡ್ಕೊಳ್ಳೋ ಗಂಡ ತನ್ನವನ ಕಷ್ಟ ಸುಖಕ್ಕೆ ಜೊತೆಯಾಗಿ ಅವಳಿಗೆ ಎಷ್ಟೇ ಸ್ಟ್ರೆಸ್ ಇದ್ದರೂ ಅವನ ಆರೈಕೆ ಮಾಡುವ ಹೆಂಡತಿ ನೋಡಿ ಪ್ರಭಾವತಿಯವರು ಯಾವ ದೃಷ್ಟಿ ತಾಕದಿರಲಿ ಎಂದರು. ಅಂದು ಡಾಕ್ಟರ್ ಬಳಿ ಹೋಗಿದ್ದ ಇಬ್ಬರು ಚೆಕಪ್ ಮಾಡಿಸಿ ಮಗುವಿನ ಆರೋಗ್ಯದ ಬಗ್ಗೆ ತಿಳಿದುಕೊಂಡರು. ಡಾಕ್ಟರ್ ಕೂಡ ಇನ್ನು 15 ದಿನ ಎಂದು ಡೆಲಿವರಿ ಡೇಟ್ ಕೊಟ್ಟಿದ್ರು. ಸಿಸೇರಿಯನ್ ಹಾಕಿದ್ರಿಂದ ಪೈನ್ ಬಂದಾಗಲೇ ಬನ್ನಿ ಎಂದಿದ್ರು. ಅದ್ವೈತ್ಗೆ ಭಯ, ಈ ಬಾರಿಯೂ ಅವಳಿಗೆ ಮೊದಲಿನ ಥರ ಆಪ್ರೇಷನ್ ಮಾಡಿ ಮಗು ತೆಗಿತಾರೆ ಎಂದು ಗೊತ್ತಿದ್ರಿಂದ ಎಷ್ಟು ನೋವು ತಿಂದಾಳೋ ಹೇಗಿರುತ್ತೋ ಅನ್ನೋ ಭಯ
ಅವನಿಗೆ. ದಿನಗಳು ಹುರುಳಿ ಒಂದು ವಾರ ಕಳೀತು. ಅದ್ವೈತು ತುಂಬ ಮುತುವರ್ಜಿಯಾಗಿ ನೋಡ್ಕೊಂಡ. ಅಂದು ಹುಡುಗಿ ಅದ್ವೈತು ಟೂಟಿಗೆ ಓಡೋದು ನೋಡಿ, ರೀ ಶಿವತ್ತು ನನ್ನ ಜೊತೆ ಇರಿ ಎಂದಳು. ಅದ್ವೈತು ಅವಳ ಕೆನ್ನೆ ತಟ್ಟಿ, ಇಲ್ಲ ಕಣೋ ಚಿನ್ನಮ್ಮ, ಸ್ವಲ್ಪ ಕೆಲಸ ಇದೆ. ಏನೋ ಮಷಿನ್ ಪ್ರಾಬ್ಲಮ್ ಆಗಿದೆ ಅಂತೆ, ಬೇಗ ಬರ್ತೀನಿ. ಅಮ್ಮನ ಕಳಿಸ್ಲಾ ಇಲ್ಲಿಗೆ ಎಂದು ಹುಷಾರು ಎಂದು ಅವಳ ಕೆನ್ನೆ ತಟ್ಟಿ ಹೋಗುವವನ ಕೈ ಹಿಡಿದು ಅವನನ್ನು ತಬ್ಬಿ, ರೀ ಯಾಕೋ ಇವತ್ತು ಮನಸ್ಸಿಗೆ ಏನೋ ಒಂಥರ ಫೀಲ್ ಆಗುತ್ತಿದೆ ಎಂದಳು. ಅದ್ವೈತು ಒಂದು ಕ್ಷಣ ಯೋಚಿಸಿ ಅವಳನ್ನು ತಬ್ಬಿ ಗಲ್ಲ ಹಿಡಿದು, ಡೇಟ್ ಹತ್ರ ಇದೆ ಅಲ್ವಾ, ಅದಕ್ಕೆ ಸ್ಟ್ರೆಸ್ನಲ್ಲಿದೆಯಾ ಎಂದ. ಧರಿತ್ರಿ ಗೊತ್ತಿಲ್ಲ ಎಂದು ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿ, ರೀ ಬೇಗ ಬನ್ನಿ ಎಂದಳು ಬೇಸರದ ಮುಖ ಮಾಡಿ. ಅದ್ವೈತು ಅವಳ ತಲೆ ಸವರಿ, ಪಾಪುನ ಇಲ್ಲೇ ಇಟ್ಕೋ, ಸ್ವಲ್ಪ ಬೇಜಾರು ಕಳೆಯುತ್ತೆ ಎಂದು. ಒಂದರ್ಧ ಗಂಟೆ ಕೆಲಸ ಪ್ಲೀಸ್ ಕಣೋ ಎಂದು ಮುತ್ತಿಟ್ಟ. ಧರಿತ್ರಿ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದದ್ದನ್ನು ನೋಡಿ ಅದ್ವೈತ್ ಹುಬ್ಬಾರಿಸಿ, ನೀನು ಹೀಗೆಲ್ಲ ನನ್ನ ನೋಡಿದ್ರೆ ನನಗೆ ಏನೇನೋ ಅನಿಸುತ್ತೆ, ಆಮೇಲೆ ನನಗೆ ಕೆಲಸ ಮಾಡೋ ಮೂಡಿರಲ್ಲ ಎಂದು ಅವಳ ಮೂಗಿಗೆ ಮೂಗು ಉಚಿತ, ನಾನೇನೋ ಕೊಡೋ ಆಸೆ ಆಗ್ತಿದೆ ಚಿನ್ನಮ್ಮ ಎಂದು ಅವಳ ತುಟಿ ಕಡೆ ಬಾಗಿ ಮುತ್ತಾಗಿ ನಗುವ ತುಟಿ ಮೇಲೆ ಮುತ್ತಿಟ್ಟ. ಧರಿತ್ರಿ ಅವನ ಮುತ್ತಿಗೆ ಕಣ್ಣು ಮುಚ್ಚಿದ್ರೆ ಅದ್ವೈತ್ ಇನ್ನ ಕಂಟ್ರೋಲ್ ತಪ್ಪಿದ್ರೆ ಎಂದು ತಲೆ ಕೆರೆದುಕೊಂಡು, ಹೀಗೆಲ್ಲ ನನ್ನ ಡಿಸ್ಟರ್ಬ್ ಮಾಡಿದ್ರೆ ನನ್ನ ಕತೆ ಏನೋ ಮುದ್ದಮ್ಮ ಎಂದು ಧರಿತ್ರಿನ ನಾಚುವಂತೆ ಮಾಡಿದ್ದ. ಮುಂದೆ ಅದ್ವೈತ್ ಅಮ್ಮ ತನ್ನಲ್ಲಿ ಅಡಗಿದ್ದ ಹೊಟ್ಟೆ ಉರಿನ ತೀರಿಸ್ಕೊಳ್ತಾರೆ ಯಾರ ಮೇಲೆ, ಮುಂದೆ ನೋಡೋಣ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.